ಎಲ್ಲರಿಗೂ ನಮಸ್ಕಾರ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ಹೊಸ ವರ್ಷದ ಶುಭಾಶಯಗಳು. ಕಹಿ ಅನುಭವ ಜೀವನದಲ್ಲಿ ಸಾಮಾನ್ಯ. ಹಳೆಯದನ್ನು ಮರೆತು ಮುನ್ನಡೆದರೆ ಮಾತ್ರ ಉತ್ತಮ ಮನುಷ್ಯನಾಗಲು ಸಾಧ್ಯ ಸ್ನೇಹಿತರೆ. ಪ್ರತಿದಿನವೂ ಒಂದು ಹೊಸ ಖಾಲಿ ಹಾಳೆ ಇದ್ದಂತೆ. ದಿನ ಪೂರ್ಣವಾಗುವ ಮುನ್ನ ಅದರಲ್ಲಿ ಸುಂದರ ಕಲಾಕೃತಿಯನ್ನು ನೀವೇ ರಚಿಸಿಕೊಳ್ಳಬೇಕು. ತನ್ನತನವೇ ಶಕ್ತಿ. ತನ್ನನ್ನು ಗುರುತಿಸಿಕೊಳ್ಳಲು ಗುಂಪನ್ನು ಮೆಚ್ಚುವುದು ವ್ಯಕ್ತಿಯ ದೌರ್ಬಲ್ಯವನ್ನು ತೋರಿಸುತ್ತದೆ. ಇದು ನೆನಪಿನಲ್ಲಿಟ್ಟುಕೊಳ್ಳಿ. ಗುರಿ ದೊಡ್ಡದಿರಲಿ, ಆಗ ನಿಮ್ಮ ಯೋಚನೆ ಮತ್ತು ಪ್ರಯತ್ನದ ವ್ಯಾಪ್ತಿಯು ವಿಸ್ತರಿಸುತ್ತದೆ. ನಿಮ್ಮ ಗುರಿಗಳನ್ನು ನೋಡಿ ಜನ ನಗುತ್ತಿಲ್ಲವೆಂದರೆ ಆ ಗುರಿಗಳು ಅತ್ಯಂತ ಸಣ್ಣವು ಎಂದೇ ಅರ್ಥ. ನೂತನ ಆರಂಭಕ್ಕೆ ಭಯಬೇಡ. ಹೊಸ ಪ್ರಾರಂಭವೂ ನಿಮಗೆ ಉತ್ತಮ ಸ್ಥಿತಿಯನ್ನು ತಂದು ಕೊಡುತ್ತದೆ. ತಾಯಿಯ ಪಾದದಡಿ ಇರುವ ದಿವ್ಯ ಲೋಕವೇ ಸ್ವರ್ಗ. ಶ್ರೇಷ್ಠ ಸಾಧಕರಾಗಲು ನಮ್ಮಲ್ಲಿ ಅಗತ್ಯವಿರುವ ಎಲ್ಲ ಶ್ರೇಷ್ಠ ಗುಣಗಳಿವೆ ಎಂಬುದನ್ನು ಮೊದಲು ನಂಬಬೇಕು. ಎಲ್ಲ ಪರಿಸ್ಥಿತಿಯಲ್ಲೂ ಅದನ್ನು ಸಾಬೀತು ಮಾಡಬೇಕು. ಪ್ರತಿದಿನದ ಬೆಳಗು ನಿಮಗೆ ನವ ಚೈತನ್ಯ, ಹೊಸ ಜೀವನೋತ್ಸಾಹವನ್ನು ನೀಡುತ್ತದೆ. ಹಿಂದಿನ ದಿನದ ಸಂಕಷ್ಟವನ್ನು ಮರೆತು ನವ ವಿಶ್ವಾಸದೊಂದಿಗೆ ಹೊಸ ದಿನವನ್ನು ಸ್ವಾಗತಿಸಿ. ಇತರರು ನಮಗಿಂತ ವೇಗವಾಗಿ ಓಡುತ್ತಿದ್ದಾರೆ ಎಂಬ ಬಗ್ಗೆ ಚಿಂತಿಸದಿರಿ. ನಾವು ನಡೆಯುತ್ತಿದ್ದರೂ ಸಾಕು, ಆದರೆ ನಿಶ್ಚಲವಾಗಿರಬಾರದು. ನೀವು ಸಂತಸದ ಜೀವನ ನಡೆಸಬೇಕಾದರೆ ನಿಮ್ಮ ಗುರಿಗಳಿಗೆ ಬದ್ಧರಾಗಿ, ಜನರಿಗೆ ಅಥವಾ ವಸ್ತುಗಳಿಗೆ ಅಲ್ಲ. ಗೊತ್ತು ಗುರಿ ಇಲ್ಲದ ಓಟಕ್ಕಿಂತ ನಿರ್ದಿಷ್ಟ ಗುರಿ ಹೊಂದಿರುವ ನಡಿಗೆ ಉತ್ತಮ. Thank you for watching. Please like, share and subscribe to my channel.